ಯು ಆರ್ ಅವೇರ್ ಅಬೌಟ್ ಎಮ್ ಐ ಟಿ ಅಂತ ಕೇಳಿದ್ದೀರಾ? ಯಾರು ಹೇಳ್ತೀರಿ ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಎಮ್ ಐ ಟಿ? ಎಮ್ ಐ ಟಿ ಯಾರು ಕೇಳಿದ್ದೀರಿ? ಎಮ್ ಐ ಟಿ ಬಗ್ಗೆ ಕೈ ಎತ್ತಿ ನೋಡೋಣ. ಎಮ್ ಐ ಟಿ ಅನ್ನೋದ್ರ ಬಗ್ಗೆ ಕೇಳಿದ್ದೀನಿ ಅಂತ. ಎನಿವನ್? ಹಾಂ, ಮೆಸ್ಯಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕೇಳಿದ್ದೀರಾ? ಯಾರ ಕೇಳಿದ್ರ ಇಲ್ಲಿ ಎಮ್ ಐ ಟಿ ಅಂತ? ಯಾರು ಇಲ್ವಾ? ನೀವು ಎಮ್ ಐ ಟಿ ಅಂದರೆ ಮೈಸೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಮಲೆಬೆನ್ನೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇಲ್ಲ. ಎಷ್ಟು ಜನ ಡೆಮಿಸ್ ಹ್ಯಾಸಬಿಸ್ ಅಂತ ಈ ಹೆಸರು ಕೇಳಿದ್ದೀರಿ? ಯಾರಾದರೂ ಅಪ್ಪಿತಪ್ಪಿ ಡೆಮಿಸ್ ಹ್ಯಾಸಬಿಸ್ ಯಾರಾದರೂ ಕೇಳಿದ್ದೀರಾ? ಇಲ್ಲ. ಓಕೆ, ಹೌ ಮೆನಿ ಆಫ್ ಯು ಹರ್ಡ್ ಅಬೌಟ್ ಎಂಬಾಡಿಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್? ಎಂಬಾಡಿಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯಾರಾದರೂ? ದಿಸ್ ಈಸ್ ರಿಲೇಟೆಡ್ ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಬಟ್ ದೆರ್ ಈಸ್ ಎ ನ್ಯೂ ಕಾನ್ಸೆಪ್ಟ್ ಎಂಬಾಡಿಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಯಾರಾದರೂ? ಇಲ್ವಾ? ವಾಟ್ ಅಬೌಟ್ ಹ್ಯೂಮನಾಯ್ಡ್ ರೋಬೋಟ್ಸ್? ಕೇಳಿದ್ದೀರಾ? ಕೇಳಿರ್ತೀರಿ. ಹ್ಯೂಮನಾಯ್ಡ್ ರೋಬೋಟ್ ಅಂದರೆ ಆ ರೋಬೋಟ್ ಜಸ್ಟ್ ಲೈಕ್ ಎ ಹ್ಯೂಮನ್, ರೈಟ್? ಸೊ ಎಂಬಾಡಿಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದರೆ, ಎಂಬಾಡಿಮೆಂಟ್ ಅಂದರೆ ಗೊತ್ತಲ್ಲ, ಪುಟ್ಟಿಂಗ್ ಸಮಥಿಂಗ್ ಇಂಟು ಎ ಬಾಡಿ, ಎಂಬಾಡಿಯಿಂಗ್ ಅಂತ ಹೇಳ್ತಾರೆ. ಸೊ ಇಂಟು ಹ್ಯೂಮನಾಯ್ಡ್ ರೋಬೋಟ್ ಯು ಆರ್ ಪುಟ್ಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರೈಟ್? ಇನ್ನೊಂದು ಹೆಸರು ಡಾರಿಯೋ ಅಮೋಡೈ. ಕೇಳಿದ್ದೀರಾ ಯಾರಾದರೂ ಡಾರಿಯೋ ಅಮೋಡೈ ಅಂತ? ಇಲ್ಲ. ಓಕೆ. ಆಂಥ್ರೋಪಿಕ್ ಅಂತ ಕೇಳಿದ್ದೀರಾ? ಆಂಥ್ರೋಪಿಕ್, ಹೌ ಮೆನಿ ಆಫ್ ಯು ವರ್ಡ್ ಅಬೌಟ್ ಆಂಥ್ರೋಪಿಕ್? ಕೈ ಎತ್ತಿ ನೋಡೋಣ. ಆಂಥ್ರೋಪಿಕ್. ಜೆಮಿನೈ ಕೇಳಿದ್ದೀರಾ? ಕ್ಲಾಡ್, CLAUDE, ಕ್ಲಾಡ್ ಕೇಳಿದ್ದೀರಾ? ಇಲ್ಲ. ಕ್ಲಾಡ್ ಅನ್ನೋದು ಜಸ್ಟ್ ಲೈಕ್ ಚಾಟ್ GPT ಆ್ಯಂಡ್ ಜೆಮಿನೈ, ಇಟ್ ಈಸ್ ಆಲ್ಸೋ ವಾಟ್? ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್, LLM ಅಂತಂದ್ಬಿಟ್ಟು. ಅದು ಇಟ್ ಬಿಲಾಂಗ್ಸ್ ಟು ಕಂಪನಿ ಆಂಥ್ರೋಪಿಕ್ ಅಂತ. ಆಂಥ್ರೋಪಿಕ್ ಕಂಪನಿ CEO ಡಾರಿಯೋ ಅಮಡೈ ಅಂತ. ಆಮೇಲೆ ಇನ್ನೊಂದು ಕಂಪ್ನಿ ಬರುತ್ತೆ ಗೂಗಲ್ ಎಲ್ಲ ಕೇಳಿದ್ದೀರಿ? ಗೂಗಲ್ದು ಡೀಪ್ ಮೈಂಡ್ ಅಂತ ಒಂದು ಕಂಪನಿ ಇದೆ, ಡೀಪ್ ಮೈಂಡ್ ಅಂತ. ಸೊ ದೇ ಆರ್ ಆಲ್ಸೋ ಇಂಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಸರ್ಚ್ ಆ್ಯಂಡ್ ಕಮಿಂಗ್ ಅಪ್ ವಿತ್ ನ್ಯೂ ಸರ್ವಿಸಸ್ ಆ್ಯಂಡ್ ಪ್ರಾಡಕ್ಟ್ಸ್. CEO ಆಫ್ ಡೀಪ್ ಮೈಂಡ್ ಈಸ್ ಡೆಮಿಸ್ ಹ್ಯಾಸಬಿಸ್. ನಾನು ಆಗಲೇ ಹೇಳಿದ್ನಲ್ಲ ಹೆಸರು, ಡೆಮಿಸ್ ಹ್ಯಾಸಬಿಸ್. ನಾನು ನಿಮ್ಮ ಫಿಸಿಕ್ಸ್ ಸರ್ ಹತ್ರ ಮಾತಾಡ್ತಾ ಇದ್ದೆ. ಐ ಕೇಮ್ ಟು ನೋ ದಟ್ ಆಲ್ ಆಫ್ ಯು ಹ್ಯಾವ್ ಕಂಪ್ಲೀಟೆಡ್ ಸೆಕೆಂಡ್ PUC ನಾವು, ಅಲ್ವಾ? ಒಳ್ಳೊಳ್ಳೆ ಪರ್ಸೆಂಟೇಜ್ ತಗೊಂಡು ಈ ರೂಮಲ್ಲಿ ಕೂತಿದ್ದೀರಿ. ನಾವು ಯು ಆರ್ ಅಬೌಟ್ ಟು ರೈಟ್ ನೀಟ್ ಎಕ್ಸಾಮಿನೇಷನ್ ಆ್ಯಂಡ್ ಆಲ್ಸೋ KCET. IIT ಯಾರು ಬರೀತಾ ಇದ್ದೀರಿ? ಹೌ ಮೆನಿ ಆಫ್ ಯು ಪ್ರಿಪೇರಿಂಗ್ ಫಾರ್ IIT? ಆಗ್ತಾ ಇದ್ದೀರಾ? IIT, JEE, ಅದೇ JEE, IIT ಅಂದರೆ JEE ಯಾರು ಪ್ರಿಪೇರ್ ಆಗ್ತಾ ಇದ್ದೀರಿ? ಎಲ್ಲರೂ, ಎವ್ರಿ ಒನ್? ಹಾಂ, ಮುಗೀತಾ? ಓ ವೆರಿ ಗುಡ್. ನನಗೆ ಗೊತ್ತಿರಲಿಲ್ಲ, ಸಾರಿ. ಯಾವಾಗಿತ್ತು? ಏಪ್ರಿಲ್. ಚೆನ್ನಾಗಿ ಮಾಡಿದ್ದೀರಾ? ಹೌ ಮೆನಿ ಆಫ್ ಯು ಆರ್ ಕಾನ್ಫಿಡೆಂಟ್ ಅಬೌಟ್ ಗೆಟಿಂಗ್ ಇನ್ ಟು IITs? ಈಗ ಬರ್ದಿದ್ದೀರಿ ಅಂದರೆ ನೆಕ್ಸ್ಟ್ ಅಡ್ವಾನ್ಸ್ಡ್ ಅಲ್ವಾ? ಹಾಂ, ಆ ಸ್ಟೇಜಿಗೆ ನಾನು ಎಲಿಜಿಬಲ್ ಆಗ್ತೀನಿ ಅಂತ ಎಷ್ಟು ಜನಕ್ಕೆ ಕಾನ್ಫಿಡೆನ್ಸ್ ಇದೆ? ರೈಸ್ ಯುವರ್ ಹ್ಯಾಂಡ್ಸ್. TVಲಿ ಬಂದ್ಬಿಡುತ್ತೆ ಅಂತ ಭಯನಾ? ಹಾಂ, ಆಮೇಲೆ ಯು ಹ್ಯಾವ್ ಟು ಬಿ ಅಕೌಂಟಬಲ್ ಅಂತ, ರೈಟ್? ನಾನು ಆಗಲೇ ಐ ಸ್ಟಾರ್ಟೆಡ್ ಮೈ ಟಾಕ್ ವಿತ್ ಎ ಸಿಂಪಲ್ ಕ್ವೆಶನ್, MIT ಅಂತಂದು, ಮೆಸ್ಯಾಚುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ. ಸೊ ದಿಸ್ ಈಸ್ ದಿ ವರ್ಲ್ಡ್ಸ್ ಟಾಪ್ ಮೋಸ್ಟ್ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ, MIT ಅಂತ. ಸೊ ಇವಾಗ ನೀವು ಸಿದ್ಧಗಂಗಾ ಇನ್ಸ್ಟಿಟ್ಯೂಷನಲ್ಲಿ ಕೂತಿದ್ದೀರಿ ಇಲ್ಲಿ, ಅಲ್ವಾ? ನಮ್ಮ ದಾವಣಗೆರೆ ಹೆಮ್ಮೆಯ ವಿದ್ಯಾಸಂಸ್ಥೆಯಲ್ಲಿ ಕೂತಿದ್ದೀರಿ ಕರೆಂಟ್ಲಿ. ನೌ ಯು ಮಸ್ಟ್ ಡ್ರೀಮ್ ಬಿಗ್, ಯು ಹ್ಯಾವ್ ಟು ಬಿಕಮ್ ಆ್ಯಂಬಿಷಿಯಸ್. ಅಂದರೆ ಇಲ್ಲಿಂದ ನೆಕ್ಸ್ಟ್ ಐ ಆಮ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ MIT, ರೈಟ್? ಸೊ ಹೌ ಈಸ್ ದಟ್ ಟ್ರಾನ್ಸಿಷನ್ ಗೋಯಿಂಗ್ ಟು ಹ್ಯಾಪನ್? ನೌ ಹೂ ಈಸ್ ದ CEO ಆಫ್ ಮೈಕ್ರೋಸಾಫ್ಟ್? ಯಾರು? ಜೋರಾಗಿ ಹೇಳಿ, ಗೊತ್ತು ತಾನೆ? ಸತ್ಯ ನಾಡೆಲ್ಲ ಅಥವಾ ಸತ್ಯ ನಾದೆಲ್ಲ ಅಂತ, ಕರೆಕ್ಟಾ ಸರ್? ಸತ್ಯ ನಾದೆಲ್ಲ ಅಂತಂದು ಈಸ್ ಫ್ರಮ್ ಆಂಧ್ರದವರು.
ನಮ್ಮ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ MIT-ನಲ್ಲಿ ಎಂಜಿನಿಯರಿಂಗ್ ಮಾಡಿಕೊಂಡು ದೆನ್ ಈ ವೆಂಟ್ ಟು ಯು ಎಸ್ಸಿಗೆ ಹೋಗಿ ಅಲ್ಲಿ ಐ ಆಮ್ ನಾಟ್ ಶ್ಯೂರ್ ವಿಚ್ ಯೂನಿವರ್ಸಿಟಿ, ಐ ಥಿಂಕ್ ಸ್ಟ್ಯಾನ್ಫೋರ್ಡ್ ಆರ್ ಕ್ಯಾಲಿಫೋರ್ನಿಯಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಬರುತ್ತೆ, ಕ್ಯಾಲ್ಟೆಕ್ ಅಂತ ಹೇಳ್ತೀವಿ. ದ ರೀಸನ್ ಈ ಬಿಕೇಮ್ CEO ಆಫ್ Microsoft is because he was able to get into the world's best university. BA ಆದಮೇಲೆ ಅಥವಾ BTech ಆದಮೇಲೆ he was able to get into best university in the world. ಲೈಫಲ್ಲಿ ನಿಮ್ಮ ಸಕ್ಸಸ್ ಇನ್ ದ ಫ್ಯೂಚರ್ ನಾವೆಲ್ಲ ಏನಂತಂದರೆ ಒಂದು ಎಂಪ್ಲಾಯ್ಮೆಂಟ್ ಬೇಕು, ಒಂದು ಒಳ್ಳೆ ಪ್ಯಾಕೇಜ್ 12 lakh per annum ಅಥವಾ 24 lakh per annum, ಈ ರೀತಿ ಒಂದು ಪ್ಯಾಕೇಜು, ಒಂದು ಜಾಬ್ ಅಂತ ಸೇಫ್ ಕಂಫರ್ಟ್ ಝೋನಲ್ಲಿ ಹುಡುಕ್ತಾ ಇರ್ತೀವಿ. ದಟ್ ಶುಡ್ ನಾಟ್ ಬಿ ದಿ ಕೇಸ್. ಯು ಮಸ್ಟ್ ಬಿಕಮ್ ರಿಸ್ಕ್ ಟೇಕರ್ಸ್, ಯು ಮಸ್ಟ್ ಬಿಕಮ್ ಆ್ಯಂಬಿಷಿಯಸ್. ಈ ಆ್ಯಂಬಿಷನ್ ಅಂತ ಅಂದಾಗ ದೇರ್ ಮಸ್ಟ್ ಬಿ ಸ್ಟ್ಯಾಂಡರ್ಡ್, ನಿಮಗೊಂದು ಸ್ಟ್ಯಾಂಡರ್ಡ್ ಇರಬೇಕು, ಬೆಂಚ್ ಮಾರ್ಕ್ ಅಂತ ಹೇಳ್ತೀವಿ. ನಿಮ್ಮ ತಲೆಯಲ್ಲಿ ಹೆಂಗಿರಬೇಕು ಅಂದರೆ ಆ್ಯಂಬಿಷನ್ನು, ಇಫ್ ಅಟ್ ಆಲ್ ಐ ಆಮ್ ಗೋಯಿಂಗ್ ಟು ಪರ್ಸ್ಯೂ ಎಂಜಿನಿಯರಿಂಗ್, ಓಕೆ ಈಗ IIT ಸಿಕ್ಕರೆ ವೆಲ್ ಆ್ಯಂಡ್ ಗುಡ್, NIT ಸೂರತ್ಕಲ್ಲೋ, NIT ವಾರಂಗಲ್ಲೋ, NIT ಕ್ಯಾಲಿಕಟ್ಟೋ, ಇನ್ನೆಲ್ಲೋ NIT ಸಿಕ್ಕರೆ ವೆಲ್ ಆ್ಯಂಡ್ ಗುಡ್, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಿಕ್ಕರೆ ಗುಡ್, ಆಯಿತು. ಈಗ ಯಾವ ಸಿಗ್ದಂಗೆ ನೀವು BITನೋ GMITನಲ್ಲೋ ಸಿಕ್ತು ಅಂತಂದರೆ ಗುಡ್. ಬಟ್ ಅಲ್ಲಿಂದ ಕ್ಯಾನ್ ಯು ಮೇಕ್ ಯೂಸ್ ಆಫ್ ದಟ್ ಇನ್ಸ್ಟಿಟ್ಯೂಷನ್ ಆ್ಯಸ್ ಯುವರ್ ಲಾಂಚ್ ಪ್ಯಾಡ್ ಫಾರ್ ನೆಕ್ಸ್ಟ್ big institution, admission into big institution. So that is the real intelligence. Adapting, making use of the available resources to the best of your advantage for your own interest. That is the real intelligence. ಬೇಗ ಅಡ್ಯಾಪ್ಟ್ ಆಗಬೇಕು, ವರ್ಲ್ಡಲ್ಲಿ ಬೆಸ್ಟ್ ಏನಿದೆ ಅನ್ನೋದ್ರ ಬಗ್ಗೆ ಅರಿವಿರಬೇಕು, ಆ್ಯಂಡ್ ಯು ಹ್ಯಾವ್ ಟು ಡ್ರೀಮ್ ಬಿಗ್. ಇಲ್ಲ ನಾನು ಹೋದರೆ MITಗೆ ಹೋಗ್ತೀನಿ, ಇನ್ನೊಂದು ಸ್ಟ್ಯಾನ್ಫರ್ಡ್ ಯೂನಿವರ್ಸಿಟಿ ಅಂತ ಇದೆ, ರೈಟ್? ವರ್ಲ್ಡ್ಸ್ ಬೆಸ್ಟ್ ಯೂನಿವರ್ಸಿಟಿನಲ್ಲಿ ಓದಬೇಕು ಅನ್ನೋ ಒಂದು ಆ್ಯಂಬಿಷನ್ ನಿಮ್ಮ ತಲೆಯಲ್ಲಿ ಫಸ್ಟ್ ಬರಲಿ. ಬಿಕಾಸ್ ಆಲ್ ಆಫ್ ಯು ಆರ್ ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಎಲ್ಲರೂ ನನಗೆ ಗೊತ್ತಿರೋಂಗೆ 90 ಮೇಲೆ ತೆಗೆದಿರ್ತೀರಿ, ಹೌದಾ? PUCನಲ್ಲಿ ಇಲ್ಲಿ ಕೂತಿರೋರು ಮೆಜಾರಿಟಿ ಐ ಥಿಂಕ್ ಎಲ್ಲ 90+ ತೆಗೆದಿರೋದು. ಸೊ ಯು ಆರ್ ಗಿಫ್ಟೆಡ್, ಆಲ್ ಆಫ್ ಯು ಹ್ಯಾವ್ ಸರ್ಟನ್ ಟ್ಯಾಲೆಂಟ್. ಏನು ಟ್ಯಾಲೆಂಟ್? ಡಿಸಿಪ್ಲಿನ್ಡಾಗಿ ಓದ್ತೀರಿ, ನಿಮ್ಗೆ ಯಾರು ಹೇಳೋದು ಬೇಕಿಲ್ಲ, ಪೇರೆಂಟ್ಸು. ವಿತೌಟ್ ಎನಿ ಒನ್ ಟೆಲ್ಲಿಂಗ್ ಯು ಆರ್ ಏಬಲ್ ಟು ಸಿಟ್ ಆ್ಯಂಡ್ ಸ್ಟಡಿ ಆನ್ ಯುವರ್ ಓನ್. ಆ ಒಂದು ಸೆಲ್ಫ್ ಡಿಸಿಪ್ಲಿನ್ ಇದೆ. ಸೆಲ್ಫ್ ಡಿಸಿಪ್ಲಿನ್ ಇಟ್ ಸೆಲ್ಫ್ ಇಸ್ ಎ ವೆರಿ ಬಿಗ್ ಟ್ಯಾಲೆಂಟ್ ಇನ್ ದಿಸ್ ಡಿಸ್ಟ್ರಾಕ್ಟೆಡ್ ವರ್ಲ್ಡ್. ಅದನ್ನು ನೀವು ಯೂಸ್ ಮಾಡಿಕೊಂಡು ಯು ಹ್ಯಾವ್ ಟು ಲುಕ್ ಫಾರ್ ದಿ ವೇಸ್, ಸೊಲ್ಯೂಷನ್ಸ್, ಹೆಂಗೆ ನಾನು ಇಲ್ಲಿಂದ ಅಲ್ಲಿಗೆ ಹೋಗ್ತೀನಿ ಅಂತಂದು. ಅದಕ್ಕೆ ನಾನು ಹೇಳಿದ್ದು 2 ನೇಮ್ಸ್ ಹೇಳಿದೆ. ಒಂದು ಡಾರಿಯೋ ಅಮೆಡೈ ಆ್ಯಂಡ್ ಡೆಮಿಸ್ ಹ್ಯಾಸಬಿಸ್. ನೀವು ಇಲ್ಲಿ ತನಕ ಮೊಬೈಲ್ ನೋಡೋದಕ್ಕಾಗಿರಲ್ಲ ನಿಮಗೆ ಮೋಸ್ಟ್ಲಿ, ಅಲ್ವಾ? ಯೂಟ್ಯೂಬು, ಇಂಟರ್ನೆಟ್ಟು ಈಗಲೂ ಇದೆಯಾ ಇಲ್ವಾ? ಇಲ್ಲ, ಆಯಿತು, ಒಳ್ಳೆಯದು. ಇದು ಮುಗಿದ ಮೇಲೆ ನಿಮ್ಮದು May 23 ಅಲ್ವಾ CET? ಯಾವಾಗ ಇದೆ? ಇದೇ ತಿಂಗಳಿದೆ, ಇನ್ನು ಸ್ವಲ್ಪ ದಿನದಲ್ಲಿದೆ. ಈ ಸೆಷನ್ ಟೈಮ್ ವೇಸ್ಟ್ ಅಂತ ಏನು ಅನ್ನಿಸ್ತಿಲ್ವಲ್ಲ? ನಿಮಗೆ ಹೋಗಿ ಓದಬೇಕು ಅನ್ನೋ ಒಂದು ಇರ್ತದ ತಲೆಯಲ್ಲಿ. CETನಲ್ಲಿ ಒಳ್ಳೆ ರ್ಯಾಂಕ್ ತೊಗೋಬೇಕು. ಇಲ್ಲ, ದಿಸ್ ಈಸ್ ದ ಮೋಸ್ಟ್ ಯೂಸ್ಫುಲ್ ಸೆಷನ್. ಸರ್ ಭಾಳ ಚೆನ್ನಾಗಿ ಮಾತಾಡಿದ್ರು, ಅದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಆ 2 ನೇಮ್ಸ್ನ ನೆನ್ಪಿಟ್ಕೊಳ್ಳಿ. ಒಂದು ಡೆಮಿಸ್ ಹ್ಯಾಸಬಿಸ್, ಇನ್ನೊಂದು ಡಾರಿಯೋ ಅಮೆಡೈ. ವೆನ್ ಯುವರ್ ಎಕ್ಸಾಮಿನೇಷನ್ ಈಸ್ ಓವರ್, ಮೊಬೈಲ್ ಓಪನ್ ಮಾಡಿ, ಯೂಟ್ಯೂಬಲ್ಲಿ ಅವ್ರದ್ದು ಪಾಡ್ಕಾಸ್ಟ್ಸ್ ಇರುತ್ತೆ. ಡಾರಿಯೋ ಅಮೆಡೈ ಸ್ಪೀಕ್ಸ್ ಅಬೌಟ್ ದ ಫ್ಯೂಚರ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ವಿ ಆರ್ ಲಿವಿಂಗ್ ಇನ್ AI ಪವರ್ಡ್ ವರ್ಲ್ಡ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡ್ರಿವನ್ ವರ್ಲ್ಡ್ ಆರ್ ಪವರ್ಡ್ ವರ್ಲ್ಡ್. ಆ ಒಂದು ವರ್ಲ್ಡಲ್ಲಿ ವಾಟ್ ಈಸ್ ಗೋಯಿಂಗ್ ಟು ಬಿ ಯುವರ್ ಪೊಸಿಷನ್? ಮೇ ಬಿ ಆ್ಯಸ್ ಎ ಡಾಕ್ಟರ್, ಮೇ ಬಿ ಆ್ಯಸ್ ಎ ಇಂಜಿನಿಯರ್, ಮೇ ಬಿ ಆ್ಯಸ್ ಸಮ್ ಅದರ್ ಪ್ರೊಫೆಷನಲ್. ವಾಟ್ ಈಸ್ ಗೋಯಿಂಗ್ ಟು ಬಿ ಯುವರ್ ಪೊಸಿಷನ್? ಫ್ಯೂಚರ್ ಹೆಂಗಿದೆ ಅಂತ ಗೊತ್ತಿಲ್ಲ ಅಂತಂದಮೇಲೆ ಯು ಕೆನಾಟ್ ಪ್ಲ್ಯಾನ್ ಅಹೆಡ್. ಫ್ಯೂಚರ್ ಹೆಂಗಿದೆ ಅನ್ನೋದು ನಿಮಗೆ ವಿಜುವಲೈಸ್ ಮಾಡ್ಕೊಳಕ್ಕಾಗಲ್ಲ ಇವಾಗ, ಬಿಕಾಸ್ ಯು ಆರ್ ಸ್ಟಕ್ ವಿತ್ ಯುವರ್ PCMB ಕರೆಂಟ್ಲಿ. ಅದರಲ್ಲಿ ವರ್ಲ್ಡಲ್ಲಿ ಏನಾಗ್ತಿದೆ ಅನ್ನೋ ನಾಲೆಡ್ಜ್ ಇಲ್ಲ. ಅದರಲ್ಲಿ ಎಂಬಾಡಿಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ನೀವು ಎಷ್ಟು ಟೆಕ್ಸ್ಟ್ ಬುಕ್ ಓಪನ್ ಮಾಡಿದರೂ ಸಿಗೋದಿಲ್ಲ ಅದು, ರೈಟ್? ದ ಫ್ಯೂಚರ್ ಆಫ್ ಟೆಕ್ನಾಲಜಿ, ಹೌ ಇಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಹ್ಯುಮ್ಯಾನಿಟಿ, ಆ ನಾಲೆಡ್ಜ್ ಇದೆಯಲ್ಲ ಎಕ್ಸ್ಟ್ರೀಮ್ಲಿ ಕ್ರೂಷಿಯಲ್ ಫಾರ್ ಆಲ್ ಆಫ್ ಯು. ನೀವು ಆ ನಾಲೆಡ್ಜ್ ಗೇನ್ ಮಾಡಬೇಕಂದ್ರೆ ಇವರಿಬ್ಬರು ಪಾಡ್ಕಾಸ್ಟ್ ನೋಡಿ. ಅಫ್ಕೋರ್ಸ್ ಇಲಾನ್ ಮಸ್ಕ್ ಪಾಡ್ಕಾಸ್ಟ್ ಆಲ್ಸೋ ನೀವು ನೋಡ್ತಾ ಇರಬೇಕು. ಆವಾಗ ನಿಮ್ಮ ತಲೆಯಲ್ಲಿ ಒಂದು ಡ್ರೀಮ್ ಬರುತ್ತೆ. ಓಕೆ, ಇವಾಗ ನೆಕ್ಸ್ಟು ನಾನು ಆಗಲೇ ಹೇಳಿದೆ, ಹ್ಯೂಮನಾಯ್ಡ್ ರೋಬೋಟ್ಸ್ ಅಂತಂದರೆ
ಅದರದ್ದು ನೆಕ್ಸ್ಟ್ ಬೆಟರ್ಡ್ ವರ್ಷನ್ ಆಫ್ ಹ್ಯೂಮನಾಯ್ಡ್ ರೋಬೋಟ್, ಆ ಒಂದು ಎಂಜಿನಿಯರಿಂಗಲ್ಲಿ ನಾನು ಹೋಗಬೇಕು. ರೀಸೆಂಟಾಗಿ ಆರ್ಟೆಮಿಸ್ 2 ಅಂತಂದು ಕೇಳಿದ್ದೀರಿ? ಆರ್ಟೆಮಿಸ್ 2 ಅಂತಂದು ಮೂನಿಗೆ ಹೋಗಿ ಬಂದ್ರು ಗೊತ್ತಾ? 4 ಜನ. ನಾಸಾ ಸೆಂಟ್ ಅ ಸ್ಪೇಸ್ ಕ್ರಾಫ್ಟ್ ದಟ್ ಸರ್ಕಲ್ಡ್ ಅರೌಂಡ್ ದ ಮೂನ್, ಆರ್ಟೆಮಿಸ್ ಅಂತಂದು. ಸೊ ನಿಮ್ಮ ಮೈಂಡಲ್ಲಿ ಬರಬೇಕು, ಓಕೆ ನಾಸಾದಲ್ಲೋ ಅಥವಾ ಸ್ಪೇಸ್ ಎಕ್ಸ್ ಅಂತ ಇಲಾನ್ ಮಸ್ಕ್, ಇಟ್ಸ್ ಎ ಪ್ರೈವೇಟ್ ಕಂಪನಿ. ಸ್ಪೇಸ್ ಎಂಜಿನಿಯರಿಂಗ್ ಹೋಗ್ಬೋದಾ ನಾನು? ರೈಟ್, ಇಸ್ರೋದಲ್ಲಿ ಆಪ್ಷನ್ ಇದೆ, ಇಸ್ರೋದಲ್ಲಿ ಆ್ಯಕ್ಚುಲಿ ಕೋರ್ಸ್ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸಲ್ಲೂ ಕೂಡ ಅದರ ಬಗ್ಗೆ ಕೋರ್ಸ್ ಇದೆ. ನೀವು ಎರಡರಲ್ಲೇ ಸ್ಟಕ್ ಆಗಿರ್ತೀರಿ. ಸೊ ಗೋ ಆ್ಯಂಡ್ ಸರ್ಚ್ ದೀಸ್ ವೆಬ್ಸೈಟ್. ಇಸ್ರೋನಲ್ಲಿ ಏನಿದೆ, IASನಲ್ಲಿ ಏನಿದೆ, ಇನ್ನೊಂದು ಐಸರ್ ಅಂತ ಬರುತ್ತೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈಂಟಿಫಿಕ್ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಅಂತ. ಐಸರಲ್ಲಿ ಏನು ಕೋರ್ಸಸ್ ಇದೆ? ಪ್ಯೂರ್ ಸೈನ್ಸಸ್ ಆರ್ ಬ್ಯಾಕ್ ಅಂತಂದು, ಅಂದರೆ ರಿಸರ್ಚ್ ಭಾಳ ಇಂಪಾರ್ಟೆನ್ಸ್ ಇದೆ ನವೆ ಡೇಸ್. ಬಯೋಲಾಜಿಕಲ್ ಸೈನ್ಸಸಲ್ಲಿ ರಿಸರ್ಚ್ ಮಾಡಿದರೆ ಯು ಕ್ಯಾನ್ ಗೆಟ್ ಎ ಜಾಬ್ ಇನ್ ಗೂಗಲ್ ಆರ್ ಮೈಕ್ರೋಸಾಫ್ಟ್.